23 ಫೀಟ್ ಗಣೇಶ ಅಂದ್ರೆ ಏನು ಕಡಿಮೆನಾ? ಎಷ್ಟು ಫೀಟ್ ಇದೆ? 14. ಕಣ್ಣನ್ನು ಅಬ್ಸರ್ವ್ ಮಾಡಿ. ಹಾಗೆ ಆರ್ಮಿ ಥೀಮಲ್ಲಿ ಮಾಡಿದ್ದಾರೆ. ಇದ್ರ ಮುಂದೆ ನಿಂತ್ಕೊಂಡ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತೀವಿ ನಾವು ಅಂದರೆ. ಇಲ್ಲಿ ಮಿಸೈಲ್ಸ್ ಎಲ್ಲ ಇದೆ ಗುರು. ಇಲ್ಲಿ ಮ್ಯಾಡ್ ಲಾಕ್ಸ್ ಕನ್ನಡ ಅಂತ. ಅಲ್ಲಿ ಕಾಣ್ತಿರೋದೆ ನಮ್ಮ ಸಿಟಿ ಬಸ್ ಸ್ಟ್ಯಾಂಡು. ಪ್ರತಿ ವರ್ಷ ಇವರು ಮಣ್ಣಿನ ಗಣೇಶನ ಇಡ್ತಾ ಬಂದಿರೋದು. ಯಾಕಂದರೆ ಇದೊಂದು ಪಬ್ಲಿಕ್ ಗಣೇಶ, ಬೇರೆಯವ್ರಿಗೆ ಮಾದರಿ ಆಗುತ್ತೆ. ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳೋ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳೋ. ಹಾಂ ಅವ್ನು ಏನು ಮಾತಾಡಿದ್ರು ಅವ್ನಿಗೆ ಅರ್ಥ ಆಗಿಲ್ಲ. ಬಾಯ್ ಬಾಯ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಕ್ಸ್ ಕನ್ನಡ. ಎಲ್ಲ ಕಡೆ ಗಣೇಶ ಹಬ್ಬ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಾಸನಲ್ಲಿ ನಮ್ಮ ಬಾಯ್ಸು ಯಾವ ರೀತಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಅಡಿ ಗಣೇಶ ಇಟ್ಟಿದ್ದಾರೆ, ಎಷ್ಟು ದಿನ ಇಡ್ತಾರೆ. ಸೊ ಗಣೇಶನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದು ಹೀರೋ ಶೋರೂಮು. ಅದ್ರ ಪಕ್ಕದಲ್ಲೇ ಇಟ್ಟಿರೋದೇ ಈ DM ಹಳ್ಳಿ ಗಣೇಶ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಟೆಂಟ್ ಹೌಸ್ ಎಲ್ಲ ಗಣೇಶನ ಅಷ್ಟೇ ಚೆನ್ನಾಗಿದೆ. ಗೌರಿ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ ದೊಡ್ಡದಾಗಿ. ಸೊ ನಮಗೋಸ್ಕರ ಪೂಜೆ ಆಗ್ತಾ ಇದೆ ಇವಾಗ. ಎಷ್ಟು ಫೀಟ್ ಇದೆ ಗಣೇಶ ಇದು? ಎಷ್ಟು ಫೀಟ್ ಇದೆ? 13 ಅಡಿನಾ? ಎಲ್ಲಿಂದ ತರಿಸಿದ್ದು? ಬೆಂಗಳೂರು. ಬಿಡೋದು ಯಾವತ್ತು? 6ನೇ ತಾರೀಕು. ಓಕೆ, ಓಕೆ. ಸೊ ಈ ಗಣೇಶ ಒಂದು ವಿಜಯವಾಡದಿಂದ ತರಿಸಿರೋದು. 13 ಫೀಟ್ ಇದೆ. ತುಂಬಾ ಯುನೀಕ್ ಆಗಿದೆ. ಥ್ಯಾಂಕ್ ಯು. ಸೊ ನಮ್ಮ ಬ್ಲ್ಯಾಕಿ ಇಲ್ಲಿ ನಿಂತಿದ್ದಾಳೆ. ಗುಹೆ ಕಲ್ಲಮ್ಮ ಟೆಂಪಲ್ ಇದೆಯಲ್ಲ, ಅದ್ರ ಮುಂದೆ ಇನ್ನೊಂದು ಗಣೇಶ ಇಟ್ಟಿದ್ದಾರೆ. ಸೊ ಇದು ನೋಡ್ತಿರ್ಬೋದು. ಇದು ತುಂಬ ಯುನೀಕ್ ಆಗಿದೆ. ಇದು ಶಿವನ ಅವತಾರನ. ಆರ್ಮಿ ಥೀಮಲ್ಲಿ ಮಾಡಿದ್ದಾರೆ ಗುರು. ತುಂಬ ಚೆನ್ನಾಗಿದೆ, ನೋಡ್ಕೊಂಬರೋಣ ಇರಿ. ಸೊ ಇದು ಅಷ್ಟೇ ರೋಡ್ ಪಕ್ಕದಲ್ಲೇ ಇದೆ. ಸೊ ನೋಡಿ ಗಣೇಶ ಹೇಗಿದೆ, ಆರ್ಮಿ ಥೀಮಲ್ಲಿ ಮಾಡಿದ್ದಾರೆ. ಇಲ್ಲಿ ಮಿಸೈಲ್ಸ್ ಎಲ್ಲ ಇದೆ ಗುರು. ಇಲ್ಲಿ ಬ್ರಹ್ಮೋಸ್ ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಯುನೀಕಾಗಿ, ಎಷ್ಟು ಅದ್ಭುತವಾಗಿದೆ ನೋಡಿ ಇದು. ಇದಕ್ಕೆ ಒಂದು ಫೋಟೋ ತಗೊಳ್ಳುವ. ಖುಲ್ಜಾ ಸಿಮ್ ನನ್ನ ಫೇಸ್ ಡಿಟೆಕ್ಟ್ ಮಾಡ್ತಿಲ್ಲ ಹೆಲ್ಮೆಟ್ ಹಾಕ್ಕೊಂಡಿರೋದಕ್ಕೆ. ಜೈ ಜವಾನ್ ಜೈ ಕಿಸಾನ್. ಇವಾಗಲಾ? ಓಕೆ, ಥ್ಯಾಂಕ್ ಯು. ಸೊ ಓಡೋಣ. ತೊಗೊಂಡೆ ತೆಗೊಡ್ತೀರಾ? ಒಂದು ನಿಮಿಷ ತೊಗೊಳ್ಳಿ. ಸೊ ಆಯ್ತು, ಇದೀಗ ಎಲ್ಲ ಬಿಟ್ಟು ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಡ್ ಲಾಕ್ಸ್ ಕನ್ನಡ ಅಂತ ಅಲ್ಲ ಹಿಂದೆ ಇದೆ ನೋಡಿ, ಗಾಡಿ ಹಿಂದೆ. ಸೊ ಐ ಗಾಟ್ 2 ಸಬ್ಸ್ಕ್ರೈಬರ್ಸ್ ಹಿಯರ್. ಸಿಗಲಿಲ್ವಾ? ಇದೆ
ಬರಲಿ ಸಿಕ್ಕಿಲ್ವಾ? ಮ್ಯಾಡ್ ಬ್ಲಾಗ್ಸ್ ಕನ್ನಡ. ಥ್ಯಾಂಕ್ ಯು, ಬಾಯ್ ಬಾಯ್. ಓಕೆ, ಸೊ 2 ಗಣೇಶ ಆಯಿತು. ಇನ್ನು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆ ಹೋಗೋಣ ಬನ್ನಿ. ಇವತ್ತಂತೂ ಫುಲ್ಲು ಜಾಲಿ ನನಗೂ ನಿಮಗೂ. ಇಲ್ಲಿ ಹಾಸನ APMC ಮಾರ್ಕೆಟ್ ಇದೆಯಲ್ಲ, ಅದ್ರ ಆಪೋಸಿಟ್ ಒಂದು ಗಣೇಶ ನೋಡಿದೆ. ಎಲ್ಲಿದೆ ಗೊತ್ತಿಲ್ಲ ನನಗೆ, ಯಾವ ಏರಿಯಾದಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ನೋಡಿದೆ, ಹಾಗೆ ಪಾಸ್ ಆಗ್ತಾಯಿದ್ದೆ. ಸೊ ಇದು ನೋಡಿ, ಇಲ್ಲೊಂದು ಗಣೇಶ ಇದೆ. ಇದು ತುಂಬಾ ಅದ್ಭುತವಾಗಿದೆ ಗುರು. ಏನ್ರಾ ಸಾಂಗ್ ಗಣೇಶನ ಇಟ್ಕೊಂಡು ಯಾವ್ಯಾವ ಸಾಂಗ್ ಹಾಕ್ತೀವಿ ನೋಡಿ ಹಂಗೆ. ಏನು ಹೆಸರು? ಏನು ಹೆಸರು? ಏನು ಹೆಸರು? ಎಲ್ಲಿ ಗಣೇಶ ಎಲ್ಲಿಂದ ತಗೊಂಬಂದ್ರಿ? ಗೊತ್ತಿಲ್ಲ, ಸುಮ್ಮನೆ ಕುಣಿತಾ ಇದೆಯಾ? ದೊಡ್ಡವ್ರು ತಗೊಂಬಂದ್ರಾ? ಸೊ ನೋಡಿ, ದೊಡ್ಡವರಿಂದ ಮಕ್ಳಿಗೆ ಎಷ್ಟು ಖುಷಿ ಇದೆ. ಇದನ್ನು ತುಂಬಾ ಚೆನ್ನಾಗಿದೆ. ಸೊ ಆ್ಯಸ್ ಯೂಶ್ವಲ್ ಇಲ್ಲೊಂದು ಫೋಟೋ ತಗೊಳ್ಳುವ. ಎಷ್ಟು ಫೀಟ್ ಇದೆ ಬ್ರೋ? ಎಷ್ಟು ಫೀಟ್ ಇದೆ? 14. ಎಲ್ಲಿಂದ ತಗೊಂಬಂದಿದ್ದು? ಬೆಂಗಳೂರಿಂದ. ಓಕೆ, ಯಾವತ್ತು ಬಿಡೋದು? ಓಕೆ, 6ಕ್ಕೆ ಬಿಡ್ತೀರಾ? ಸೊ ಗೌರಿ ನೋಡಿ ಎಷ್ಟು ಲಕ್ಷಣವಾಗಿದೆ. ಇಲ್ಲಿ ಚಿಕ್ಕ ಗಣೇಶಗಳೆಲ್ಲ ಇದೆ. ಸೊ ಇಲ್ಲಿ ಅವ್ರ ಫಾದರ್ ಶಿವಪ್ಪ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ. ಸೊ ಇದು ಅಷ್ಟೇ, ರೋಡ್ ಪಕ್ಕದಲ್ಲಿದೆ. ನನಗೆ ಗೊತ್ತಿಲ್ಲ ಯಾವ್ಯಾವ ಏರಿಯಾದಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ. ಸುಮ್ಮನೆ ಹೋಗ್ತಾ ಇದ್ದೀನಿ. ಬಂದಿರೋದೇ ಇವತ್ತು. ನೋಡಿ, ಗಣೇಶನ ಇಟ್ಕೊಂಡು ಜಾನಿ ಮೇರ ನಮ್ಮ ಪ್ರೀತಿ ಮೇರ ನಮ್ಮ ಕಮ್ಸ್ ಹಾಕೊಂಡವ್ರೆ. ಹಾಂ, ಇದು ಕ್ಯಾಮ್ರಾ ಕಣೋ. ಬಾಯ್ ಬಾಯ್. ಹಾಯ್ ಹೇಳು, ಬಾಯ್ಲಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳೋ. ಹಾಂ, ಏಯ್ ಅವ್ನು ಏನು ಮಾತಾಡಿದ್ನೋ ಅವ್ನಿಗೆ ಅರ್ಥ ಆಗಿಲ್ಲ. ಬಾಯ್ ಬಾಯ್. ಬೆಳಗ್ಗೆ ಪೂಜೆ ಮಾಡುವಾಗ ಅಷ್ಟೇ ಮಾತ್ರ ಗಣೇಶನ ಸಾಂಗ್ ಓಡೋದು. ಇನ್ನು ಮಿಕ್ಕಿದ ಟೈಮಲ್ಲಿ ಎಲ್ಲದೂ ನಮಗಿಷ್ಟ ಬಂದಿರೋ ಸಾಂಗು. ಅದು ಬರ್ತಾ ಐಟಮ್ ಸಾಂಗ್ವರೆಗೂ ಹೋಗುತ್ತೆ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಫ್ರೆಂಡ್ಲಿ ಗಾಡ್ ಅಂತ ಒಬ್ಬರಿದ್ರೆ ಅದು ನಮ್ಮ ಈ ಗಣೇಶ ಮಾತ್ರ. ಮನೆಗೆ ಮಾತ್ರ ಸೀಮಿತ ಆಗಿದ್ದ ಈ ಗಣೇಶ ಹಬ್ಬ, ಈ ಪಬ್ಲಿಕ್ ಹಬ್ಬ ಅಂದರೆ ಈ ಸಾರ್ವಜನಿಕರ ಹಬ್ಬ ಆಗಿದ್ದು ಹೇಗೆ ಗೊತ್ತಾ? ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಬ್ರಿಟಿಷವರು ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ನಮ್ಮ ಇಂಡಿಯಾನ. ಸೊ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಬ್ರಿಟಿಷವರು ನಮ್ಮ ದೇಶನ ಆಳ್ತಾ ಇರ್ತಾರೆ. ಹೀಗಿದ್ದಾಗ 1893ರಲ್ಲಿ ಅವರೊಂದು ರೂಲ್ಸ್ ಮಾಡಿರ್ತಾರೆ. ಸೊ ಅದಕ್ಕಿಂತ ಮುಂಚೆನೇ ಮಾಡಿರ್ತಾರೆ. ಏನಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿತ್ತು ಮುಂದೊಂದು ದಿನ ಇಂಡಿಯಾದವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ವಿರುದ್ಧ ಸ್ಟ್ರೈಕು ಆ ಥರ ಎಲ್ಲ ಮಾಡ್ತಾರೆ. ಸೊ ಅವ್ರಿಗೆ ಫ್ರೀಡಮ್ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಅದರಿಂದಾಗಿ ಈ ಥರ ಜನ ಎಲ್ಲ ಒಟ್ಟೊಟ್ಟಿಗೆ ಸೇರಬಾರ್ದು ಅಂತ ಅದು ಜನ ಸೇರೋದನ್ನ ಬ್ಯಾನ್ ಮಾಡಿರ್ತಾರೆ. ಸೊ ಈ ಥರ ಸೇರಿಕೊಂಡು ನಮ್ಮ ವಿರುದ್ಧ ಏನಾದರೂ ಇದು ಮಾಡ್ಬೋದು, ಸ್ಟ್ರೈಕ್ ಮಾಡೋಕೆ ಎಲ್ಲರೂ ಕಮ್ಯುನಿಕೇಷನ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಗುರು ಇವರೆಲ್ಲ. ಎಷ್ಟು ಟ್ರಾಫಿಕ್ ಇದೆ. ಓಕೆ, ಸಾರಿ. ಆ ಥರ ಪಬ್ಲಿಕ್ ಎಲ್ಲ ಸೇರೋದನ್ನು ಬ್ಯಾನ್ ಮಾಡಿರ್ತಾರೆ. ಸೊ ಆ ಥರ ಇರಬೇಕಾದ್ರೆ ಈ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಯೋಚನೆ ಮಾಡ್ತಾರೆ, ಸೊ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದ್ರೆ ನಾವು ಈ ಥರ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ಕೋಬೇಕು, ಅವಾಗ ಮಾತ್ರ ನಾವು ವಿಷಯನ ಎಲ್ಲರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಅವ್ರು ಥಿಂಕ್ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಯೋಚನೆ ಬಂದಿದ್ದೆ ಈ ನಮ್ಮ ಗಣೇಶ. ಸೊ ಈ ಗಣೇಶ ಹಬ್ಬನ ನಾವು ಯಾಕೆ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಯಾವ ಧರ್ಮ ಏನು ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿ ಅದರಿಂದ ನಾವು ಇವ್ರ ವಿರುದ್ಧ ಏನಾದರೂ ಮಾಡ್ಬೋದು ಅಂತ ಥಿಂಕ್ ಮಾಡಿ ಅವಾಗಿಂದ ಅಂದರೆ 1893ರಿಂದ ಈ ಗಣೇಶ ಹಬ್ಬ ಸಾರ್ವಜನಿಕ ಹಬ್ಬ ಆಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದು ಒಂದು ನಮ್ಮ ಗಣೇಶ ಹಬ್ಬದ ಹಿಸ್ಟ್ರಿ. ಗೈಸ್, ನಾನು ಇಷ್ಟೊತ್ತವರೆಗೂ ತೋರಿಸಿದ್ದು ಅದು ಒಂದು ಏರಿಯಾಗೆ ಇದಕ್ಕೆ ಮಾತ್ರ ಸಂಬಂಧಪಟ್ಟ ಗಣೇಶ. ಆದರೆ ಇವಾಗ ನಾನು ನಿಮಗೆ ತೋರಿಸೋದು ಹಾಸನ್ ಪೆಂಡಾಲ್ ಗಣೇಶ. ಸೊ ಇದು ಬಂದು ಪಬ್ಲಿಕ್ ಗಣೇಶ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದು, ಇಡೀ ಹಾಸನ್ನವ್ರು ಎಲ್ಲರೂ ಬಂದು ಈ ಗಣೇಶನ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಹೋಗ್ತಾರೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಇದರಲ್ಲಿ. ಮಧ್ಯಾಹ್ನ ಬಂದಿದ್ದೀನಿ ನಾನು, ಆಲ್ರೆಡಿ ಎಷ್ಟು ಜನ ಇದ್ದಾರೆ. ಅಯ್ಯೋ, ಇಷ್ಟೊಂದು ರಶ್ ಇದೆಯಲ್ಲ ಗುರು, ಒಳಗೆ ಹೋಗೋಕ್ಕಾಗುತ್ತಾ ಇಲ್ವಾ? ಸೊ ಈ ಗಣೇಶನ ಇಟ್ಟಿರೋದು ನಮ್ಮ ಹಾಸನ್ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ. ಸೊ ನೋಡಿ ಎಷ್ಟು ಜನ ಸೇರಿದ್ದಾರೆ ಇಲ್ಲಿ. ಈ ಪಾರ್ಟಿ ಜನ ಯಪ್ಪ
ಓಹೋ, ಶಿವನ ವಾಹನ ನಂದಿ ಈಸ್ ಹಿಯರ್. ಎಲ್ಲರೂ ಡೀಸೆಂಟಾಗಿ ಭಕ್ತಿಯಿಂದ ಹೋಗ್ತಿದ್ದಾರೆ. ನಾನು ನೋಡಿದ್ರೆ ಹೆಲ್ಮೆಟ್ ಹಾಕ್ಕೊಂಡು ವಿಕಾರವಾಗಿ ವಿಚಿತ್ರವಾಗಿ ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ಎಷ್ಟು ಸೇಫ್ ಮಾಡ್ತೀನೋ ಅಷ್ಟು ಒಳ್ಳೆಯದು. ಸ್ಮಾಲ್ ಕನ್ಫ್ಯೂಷನ್ನು. ದರ್ಶನಕ್ಕೆ ಹೋಗೋ ಲೈನಲ್ಲಿ ಹೋಗೋದು ಬಿಟ್ಟು ಪ್ರಸಾದ ಕೊಡೋಕೆ ಹೋಗೋ ಲೈನಲ್ಲಿ ನಿಂತ್ಕೊಂಡು ಇದೇನು ಇಷ್ಟೊಂದು ಜನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಫ್ರೀ ಇದೆ. ಸೊ ನೀವಲ್ಲಿ ಗಣೇಶ ಅಲ್ಲಿದೆ, ಹಾಗೇನೆ ಅಲ್ಲಿ ಪಕ್ಕದಲ್ಲಿ ನೋಡ್ತಿರೋದು ಒಂದು ಚಿಕ್ಕ ಸ್ಟೇಜು. ಇದೇನು ಎಲ್ಲಿ ಹೋಗ್ತಿದ್ದೀನಿ ಬರ್ತಿದ್ದೀನಿ ನನಗೊಂದು ಗೊತ್ತಾಗ್ತಾ ಇಲ್ಲ. ಸೊ ಆ ಸ್ಟೇಜಲ್ಲಿ ಡೈಲಿ ಒಂದೊಂದು ರೀತಿ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ನಮ್ಮ ಏನಂತ ಹೇಳ್ಬೋದು, ಕಲೆ ಆದಂಥ ಸಂಗೀತ, ನೃತ್ಯ, ಆಮೇಲೆ ಸ್ಕೂಲಿಂದನೂ ಮಕ್ಕಳನ್ನ ಕರ್ಕೊಂಬಂದು ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಇಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಗಣೇಶ. ಸೊ ಇವರು ಇಟ್ಟಿದ್ದಾರಲ್ಲ 71 ಇಯರಲ್ಲಿ ಇಡ್ತಾ ಇರೋದು ಇದು. ಅಂದರೆ 71 ಇಯರ್ಸಿಂದ ಇಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಇವರು ಮಣ್ಣಿನ ಗಣೇಶನ ಇಡ್ತಾ ಬಂದಿರೋದು. ಯಾಕಂದರೆ ಇದೊಂದು ಪಬ್ಲಿಕ್ ಗಣೇಶ, ಬೇರೆಯವ್ರಿಗೆ ಮಾದರಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡು ಹೊರಡೋಣ ಇಲ್ಲಿಂದ ಇವಾಗ. ಓಕೆ, ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ಗೈಸ್, ನೀವಿವಾಗ ನೋಡಿದ ಈ ಪೆಂಡಲ್ ಗಣೇಶ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ. ಸೊ ಇದನ್ನು ಬಿಡೋ ಟೈಮಲ್ಲಿ ಈ ಏರಿಯಾ ಸರೌಂಡಿಂಗ್ ಫುಲ್ಲು ಮೆರವಣಿಗೆ ಮಾಡ್ತಾರೆ. ಹಾಗೆಯೇ ಹಿಂದೆ ಒಂದು ವಲ್ಲಭಭಾಯಿ ರೋಡ್ ಅಂತ ಇದೆ. ಸೊ ಆ ರೋಡಲ್ಲಿ ತುಂಬ ಮುಸ್ಲಿಮ್ಸು ಜಾಸ್ತಿ. ಸೊ ಆ ರೋಡ್ಗೆ ಹೋದಾಗ ಮೆರವಣಿಗೆಯಲ್ಲಿ ಬರೋ ಅಷ್ಟರಲ್ಲಿ ಹತ್ತತ್ರ ಮಧ್ಯಾಹ್ನ ಆಗಿರುತ್ತೆ, ಬಿಸಿಲು ತುಂಬಾ ಇರುತ್ತೆ. ಆ ಟೈಮಲ್ಲಿ ಮುಸ್ಲಿಮ್ ಜನ ಇರ್ತಾರಲ್ಲ ಅಲ್ಲಿನವರು, ಸೊ ಅವ್ರು ಬಂದು ಇಲ್ಲಿ ಮೆರವಣಿಗೆಯಲ್ಲಿರೋವಂಥ, ಆಮೇಲೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರಲ್ಲ, ಲೈಕ್ ಈ DJ, ಡ್ರಮ್ ಸೆಟ್ಟು ಆ ಥರ ಎಲ್ಲ ಇರುತ್ತಲ್ಲ. ಸೊ ಅವ್ರಿಗೆಲ್ರಿಗೂ ವಾಟರ್ ಆಗಿರ್ಬೋದು, ಆಮೇಲೆ ಕೂಲ್ ಡ್ರಿಂಕ್ಸು, ಅದನ್ನೆಲ್ಲದನ್ನು ಕೊಡ್ತಾ ಇರ್ತಾರೆ. ಸೊ ಇದೊಂದು ವೀಡಿಯೋನ ಲಾಸ್ಟ್ ಇಯರ್ ನನ್ನದೇ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಇದು ತುಂಬಾ ರೀಚ್ ಆಗಿತ್ತು. ಕೆಲಸ ನಿನದೆ, ಫಲವು ನಿನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆಯಿತಕರ. ಸೊ ಇದು ನಮ್ಮ ಪೆಂಡಲ್ ಗಣೇಶನ ಹಿಸ್ಟ್ರಿ. ಹಾಗೆಯೇ ಇಲ್ಲಿ ಬಂದರೆ ಇಲ್ಲಿ ಕಾರ್ ಡ್ರೈವರ್ಸ್ ಎಲ್ಲ ಇರ್ತಾರಲ್ಲ, ಸೊ ಟ್ಯಾಕ್ಸಿ ಅಂತ ಹೇಳ್ಬೋದು. ಸೊ ಅವರು ಒಂದು ಗಣೇಶನ ಇಟ್ಟಿದ್ದಾರೆ ಇಲ್ಲಿ, ಅವ್ರದ್ದೇ ಒಂದು ಟೀಮ್ ಮಾಡಿಕೊಂಡು. ಸೊ ನೋಡಿ, ಗಣೇಶ ಹಬ್ಬ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಈ ಥರ ಟೀಮ್ವರೆಗೂ ಬರುತ್ತೆ. ಸೊ ಇಲ್ಲಿರೋರೆ ನಮ್ಮ ಟ್ಯಾಕ್ಸಿ ಡ್ರೈವರ್ಸ್. ಹಾಂ, ಹೇಳಿ ಹೇಳಿ. ನಮ್ಮ ಕಾರ್ ಸ್ಟ್ಯಾಂಡಲ್ಲಿ ಓಕೆ, ಇಡೀ ನಮ್ಮ ಸುತ್ತಮುತ್ತ ಎಲ್ಲೂ ನಡೆಯಲ್ಲ, ಆ ಥರ ಅನ್ನದಾನ ನಡೆಯುತ್ತೆ ಭಾಳ ಜೋರಾಗಿ. ಓಕೆ, 6-7 ಸಾವಿರ ಜನ ಊಟ ಮಾಡೋದು. ಬನ್ನಿ ಇಲ್ಲಿ ಹೇಳಿ, ಬನ್ನಿ ಇಲ್ಲಿ. ಸೊ ಈ ಗಣೇಶ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ಅಲ್ಲಿ ಕಾಣ್ತಿರೋದೆ ನಮ್ಮ ಸಿಟಿ ಬಸ್ ಸ್ಟ್ಯಾಂಡು. ಸೊ ಅದ್ರ ಪಕ್ಕದಲ್ಲಿರೋದೇ ಈ ನಮ್ಮ ಗಣೇಶ. ನಮ್ಮದು ಹಾಸನಾಂಬ ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ಅಂತ ಇದು ನಮ್ಮ ಕಾರು ನಿಲ್ದಾಣ. ಇಲ್ಲಿ ನಮ್ಮ ಗಣೇಶನ ವರ್ಷ ಇಡ್ತಾ ಇದ್ದೀವಿ. ಈ ಸರಿ 17ನೇ ವರ್ಷದ ಇಡ್ತಾ ಇರೋದು. ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ನಿನ್ನೆ ಅನ್ನದಾನ ನಡೆದಿದೆ. ಒಂದು 6,000-7 ಸಾವಿರ ಜನ ಊಟ ಮಾಡಿದ್ದಾರೆ. ತುಂಬ ಜೋರಾಗಿ ನಡೆಯುತ್ತೆ ಇಲ್ಲಿ. ಆಮೇಲೆ ನಮ್ಮ ಕಾರು ಚಾಲಕರು ಮತ್ತು ಮಾಲೀಕರು ಮತ್ತು ಸುತ್ತಮುತ್ತವರೆಲ್ಲ ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ. ತುಂಬ ಜೋರಾಗಿ ಮಾಡ್ತೀವಿ ಮಾತ್ರ. ಮತ್ತು ಸೋಮವಾರ ಬಿಡ್ತೀವಿ. 5 ದಿವಸ ಅಲ್ಲ, 5 ದಿವಸಕ್ಕೆ ಪೂಜೆ ಮುಗಿಸಿ 6ನೇ ದಿವಸಕ್ಕೆ ಬಿಡ್ತೀವಿ. ತುಂಬ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಅದ್ದೂರಿಯಾಗಿ ಅನ್ನದಾನ ನಡೆಯುತ್ತೆ. ನೆನ್ನೆಲ್ಲ ಮುಗ್ದಿದೆ ಕಾರ್ಯ. ನಾಳೆ ಜರುಗಿಸಿ ಸೋಮವಾರ ನಾವು ವಿಸರ್ಜನೆ ಮಾಡ್ತೀವಿ ಗಣೇಶನಿಂದ. ತುಂಬ ಮುಖ್ಯವಾದ ಹೇಮಾವತಿ ಸರ್ಕಲ್ ಆಗಿರೋದ್ರಿಂದ ಎಲ್ಲರೂ ಕೈ ಜೋಡಿಸ್ತಾರೆ. ಗಣ್ಯ ವ್ಯಕ್ತಿಗಳು ಕೂಡ ನಮಗೆ ಕೈ ಜೋಡಿಸಿ ಒಂದು ಅನ್ನದಾನಕ್ಕೆ ಒಂದು ಈ ಕಾರ್ಯಕ್ರಮ ಒಂದು ಜೋರಾಗಿ ನಡೆಯೋದಕ್ಕೆ ಒಂದು ಸಪೋರ್ಟ್ ಮಾಡಿಕೊಡ್ತಾರೆ. ಎಲ್ಲರೂ ತುಂಬ ಅದ್ದೂರಿಯಾಗಿ ನಡೆಯುತ್ತೆ.
ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಈ ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ. ಸೊ ಇಷ್ಟು ಜನನೂ ಸೇರಿಕೊಂಡು ತುಂಬ ಅದ್ದೂರಿಯಾಗಿ ಈ ಗಣೇಶನ ಇಟ್ಟಿದ್ದಾರೆ. ಸೊ ಹಾಗೆ ಅನ್ನದಾನನೂ ತುಂಬ ಅದ್ದೂರಿಯಾಗಿ ಮಾಡ್ತಾರಂತೆ. ಇದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದ್ರಿಂದ ತುಂಬ ಜನ ಬರ್ತಾರೆ ಇಲ್ಲಿ. ಸೊ ಇದು ಈ ಗಣೇಶಂದು. ಗೈಸ್ ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಮಹಾರಾಜ ಪಾರ್ಕ್ ಪಕ್ಕದಲ್ಲಿರೋ ಫುಡ್ ಕೋರ್ಟು. ಸೊ ಅದ್ರ ಪಕ್ಕದಲ್ಲೇ ಕಲಾಭವನ ಇದೆಯಲ್ಲ, ಸೊ ಅಲ್ಲಿರೋದೇ ಈ ನಮ್ಮ ಪಾಂಚಜನ್ಯ ಗಣೇಶ. ಸೊ ಈ ರೋಡ್ ನೋಡಿರ್ಬೋದು ನೀವು. ಆ ಗಣೇಶ ಬಿಡೋ ಟೈಮಲ್ಲಿ ಎಷ್ಟು ಆ ಎಂಡಿಂದ ಈ ಎಂಡ್ವರೆಗೂ ಎಷ್ಟು ಜನ ಇರ್ತಾರೆ, ಹಾಗೆ ಎಷ್ಟು ಡಿ ಜೆ ಇರುತ್ತೆ ಅಂತ. ಸೊ ನಮ್ಮ ಗಣೇಶನ ನೋಡೋಕೆ ಹೋಗೋಣ ಬನ್ನಿ ಇವಾಗ. ಸೊ ಇಲ್ಲಿ ಒಳಗೆ ಇದೆ ಪಾಂಚಜನ್ಯ ಗಣಪತಿ. ಕನ್ನಡ ಸಾಹಿತ್ಯ ಪರಿಷತ್ ಹತ್ರನೇ ಈ ಗಣೇಶ ಇಟ್ಟಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಗಣೇಶ ಮೂರ್ತಿ ಚಿಕ್ಕದೇ ಇಟ್ಟಿರ್ಬೋದು. ಸೊ ಇವ್ರದ್ದು ಅಷ್ಟೇ ಮಣ್ಣಿನ ಗಣೇಶನ ಪ್ರತಿ ವರ್ಷ ಮಾಡೋದು. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಗಣೇಶ ಹೇಗಿದೆ ಅಂತ. ಪಾಂಚಜನ್ಯ ಹಿಂದೂ ಮಹಾಗಣಪತಿ. ಈ ರೋಡಿಗೆ ಬಂದರೆ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್. ಸೊ ಇಲ್ಲಿ ಕಾಣ್ತಿರೋದೇ ನಾನು ಓದಿದಂತಹ ಸ್ಕೂಲು, ಸೈಂಟ್ ಜೋಸೆಫ್ ಹೈಸ್ಕೂಲ್. ಸೊ ಇದೆಲ್ಲ ಸ್ಕೂಲುಗಳು ಅಯ್ಯೋ ನಾವಿದ್ದಾಗ ಈ ಥರ ಎಲ್ಲ ಇರಲಿಲ್ಲ ಯೂನಿಫಾರ್ಮ್. ತುಂಬಾ ಏನು ಹೇಳ್ಬಾರ್ದು, ಚೆನ್ನಾಗಿರಲಿಲ್ಲ ಚೆನ್ನಾಗೋಯ್ತು ಎರಡನ್ನೂ ಹೇಳೋಕ್ಕಾಗಲ್ಲ. ಸೊ ಇದು ನಾನು ಓದಿದ ಸ್ಕೂಲು. ಹಾಗೆ ನಾನಿವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಹೇಮಾವತಿ ನಗರಕ್ಕೆ. ಗಾಯ್ಸ್ ನಾನಿವಾಗ ನಿಮಗೆ ತೋರಿಸೋದು ಆ ಇಡೀ ಹಾಸನಲ್ಲೇ ಕ್ಯೂಟಾಗಿರೋ ಗಣೇಶ, ನಮ್ಮ ಹಾಸನ್ ಮಹಾರಾಜ ಗಣೇಶ. ಸೊ ನೋಡ್ತಿರ್ಬೋದು ಹಾಸನ್ ಮಹಾರಾಜ್ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ ನೋಡಿ ಗಣೇಶನ. ಗೈಸ್ ನಾನಿವಾಗ ಬಂದಿರೋದು ಹೇಮಾವತಿ ನಗರಕ್ಕೆ. ಸೊ ಈ ಸಿಟಿಯಿಂದ ಸ್ವಲ್ಪ ದೂರನೇ ಇದೆ. ಸೊ ಇದರಲ್ಲಿ ಎಷ್ಟು ದೊಡ್ಡ ಗಣೇಶ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಈ ಗಣೇಶದ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಸೊ ಹತ್ರ ಹೋಗಿ ತೋರಿಸ್ತೀನಿ ನೋಡಿ ನಿಮಗೆ. ಆ ಕಣ್ಣನ್ನು ಅಬ್ಸರ್ವ್ ಮಾಡಿ ಹಾಗೆ. ಸೊ ಕ್ಲೋಸ್ ಮಾಡಿ ಓಪನ್ ಮಾಡ್ತಾಯಿದೆ ಅಷ್ಟು ಸ್ಲೋ ಆಗಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ತಲೆ ಮೇಲಿರೋ ರುದ್ರ ಶಿವಂದು ಒಂದು ಚಿತ್ರ ನೋಡಿ ಹೇಗಿದೆ. ಗೌರಿನ ಸಪ್ರೇಟಾಗಿ ಕೂರಿಸಿದ್ದಾರೆ ಇಲ್ಲಿ ನೋಡಿ. ಗೌರಿ ಎಷ್ಟು ಯುನೀಕ್ ಆಗಿದೆ. ಸೊ ಇದು ವಿಸರ್ಜನೆ ಮಾಡೋ ಟೈಮಲ್ಲಿ ಅಷ್ಟೇ ಮೆರವಣಿಗೆ ಅಷ್ಟು ಅದ್ದೂರಿಯಾಗಿ ಮಾಡ್ತಾರೆ. ಇಡೀ ಹಾಸನಲ್ಲೇ ದೊಡ್ಡ ಗಣಪತಿ ಅಂದರೆ ಇದ್ದಾನೆ. ತುಂಬಾ ಚೆನ್ನಾಗಿದೆ. ಮ್ಯಾಡ್ ಬ್ಲಾಗ್ಸ್ ಕನ್ನಡ ಅಂತ. ಹಾಂ ಅದೊಂದು 2 years ಮೇಲಾಗಿದೆ. ಅದು ಸ್ಟಾಪ್ ಮಾಡಿದೆ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. 2K ಇದ್ದಾರೆ. ಹಾಂ ಸೊ ಟೆಂಟ್ ಹೌಸ್ ಅಷ್ಟೇ ನೋಡ್ತಿರ್ಬೋದು ಎಷ್ಟು ಯುನೀಕಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಸೊ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತಾ? ಎಲ್ಲಿಂದ ತೊಗೊಂಬಂದಿದ್ದು ಗಣೇಶ? ಎಷ್ಟು ಫೀಟ್ ಇದೆ ಇದು? 23ನಾ? ಯಾವತ್ತು ಬಿಡೋದು? ಓಕೆ. ಅದು ಹೆಂಗೆ ಕಣ್ಣು ಅದರ ಬ್ಲಿಂಕ್ ಆಗ್ತಿದ್ರೆ ಯಾವ ಥರ ಅದು? ಎಲೆಕ್ಟ್ರಿಕಾ? ಓಕೆ, ಮೋಟರಿಂದ ವರ್ಕ್ ಆಗ್ತದೆ. ಥ್ಯಾಂಕ್ ಯು. ಸೊ ಮ್ಯಾಡ್ ಬ್ಲಾಗ್ಸ್ ಕನ್ನಡ ಅಂತ ಯೂಟ್ಯೂಬ್. ಓಕೆ ಮಾಡ್ಕೊಂಡಾಯ್ತು. ಸೊ ಈ ನಮ್ಮ ಗಣೇಶನ ಸ್ಪೆಷಾಲಿಟಿನೇ ಇದು. ನೋಡ್ತಿರ್ಬೋದು ಹತ್ರದಿಂದ ಕಣ್ಣು ಯಾವ ಥರ ಕಾಣ್ತಾ ಇದೆ ನಿಮಗೆ ಅಂತ. ಸೊ ಮೋಟರ್ ಇದೆ ಅಂತೆ. ಸೊ ಇದು ಮಾಡಿಸಿರೋದು 23 ಅಡಿ ಇದೆ ಗುರು ಈ ಗಣೇಶ. ಇಡೀ ಹಾಸನಲ್ಲೇ ದೊಡ್ಡ ಗಣೇಶ ಅಂದರೆ ಈ ಹೇಮಾವತಿ ನಗರದ್ದಿದು. ಸೊ ಈ ಗಲ್ಲಿ ಒಳಗೂ ಇಷ್ಟು ದೊಡ್ಡ ಗಣೇಶ ಇಟ್ಟಿದ್ದಾರೆ. ಪ್ರತಿ ವರ್ಷವೂ ಇವ್ರು ಇದ್ದಾನೆ ಹೊಸ್ದಾಗಿ ಏನಾದರೂ ಯುನೀಕಾಗಿ ಮಾಡ್ತಾಯಿರ್ತಾರೆ. ಸೊ ಈ ವರ್ಷ ಈ ಥರ ಕಣ್ಣು ಮುಚ್ಚಿ ತೆಗಿಯೋ ಥರ ಗಣೇಶನ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಗುರು.
ಇದ್ರ ಮುಂದೆ ನಿಂತ್ಕೊಂಡ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತೀವಿ ನಾವು ಅಂದರೆ 23 ಫೀಟ್ ಗಣೇಶ ಅಂದರೆ ಏನು ಕಡಿಮೆನಾ? ಹಾಂ ಹಾಂ, ಮ್ಯಾಡ್ ಲಾಕ್ಸ್ ಕನ್ನಡ ಅಂತ ಯೂಟ್ಯೂಬಲ್ಲಿ. ಹಾಂ, ಗೌರಿ ನೋಡಿ, ಗೌರಿನ ಎಷ್ಟು ಅದ್ಭುತವಾಗಿದೆ. ಸೊ ನಾನು ಮೈನ್ ತೋರ್ಸೋಕ್ಕೆ ಬಂದಿದ್ದು ಈ ಗಣೇಶನ್ನೇ. ಸೊ ಗೌರಿನೂ ಅಷ್ಟೇ ಕಮಲದ ಮೇಲೆ ಕೂರಿಸಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಯೂಶ್ವಲಿ ಎಲ್ಲ ಕತ್ತಿಂದ ಸ್ವಲ್ಪ ಕೆಳಗವರೆಗೂ ಮಾತ್ರ ಇರುತ್ತೆ. ಇದು ನೋಡಿ ಕಂಪ್ಲೀಟಾಗಿ ಫುಲ್ ಇದೆ ಈ ಗೌರಿ. ಇದಕ್ಕಷ್ಟೇ ಸಪ್ರೇಟಾಗಿ ಮಂಟಪತ್ರ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಿಕ್ಕಲಿಲ್ವಾ? ಥ್ಯಾಂಕ್ ಯು. ಹಾಸನ್ನೇ. ಓಕೆ, ಬಾಯ್ ಬಾಯ್. ಸೊ ಗೈಸ್, ಇದಿಷ್ಟು ನಮ್ಮ ಹಾಸನ್ ಗಣೇಶದ್ದು ವಿಡಿಯೋ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.